ಎಲ್ಲರಿಗೂ ಸ್ವಾಮಿ ಶರಣಂ. ಪ್ರತಿದಿನಂತೆ ಇವತ್ತು ನಾವು ಬೇಗೆದ್ದು ಹಲ್ಲುಜ್ಜಿ ಸ್ನಾನ ಮಾಡಿ ಅಯ್ಯಪ್ಪನ ಪೂಜೆಗೆ ತಯಾರಾದ್ವಿ. ನಾವು ಹೇಳೋದಕ್ಕಿಂತ ಮುಂಚೆ ಬೇರೆ ಸ್ವಾಮಿಗಳಿದ್ದು ಇವತ್ತಿನ ಬೆಳಗಿನ ಫಲಹಾರಕ್ಕೆ ತಯಾರಿ ಮಾಡ್ತಿದ್ರು. ಸೊ ಪೂಜೆ ಎಲ್ಲ ಮುಗೀತು, ಹೊರಗೆ ಒಂದು ಲೋಟ ಬಿಸಿನೀರು ಕುಡಿದು ಬೆಳಗಿನ ಏನು ಕೆಲಸ ಉಂಟೆಲ್ಲ ಮುಗಿಸಿ ನಮ್ದು ಕೆಲಸ ಮುಗಿಯೋಷ್ಟರೊಳಗೆ ಫಲಹಾರ ರೆಡಿ ಆಗಿತ್ತು. ಸೊ ಫಲಹಾರಕ್ಕೆ ಕರೆದ್ರು, ಇವತ್ತಿನ ಫಲಹಾರಕ್ಕೆ ಸಜ್ಜಿಗೆ ಮಾಡಿದ್ರು. ಸಜ್ಜಿಗೆ ತಿಂದು ಎಲ್ಲರೂ ಡ್ಯೂಟಿಗೆ ಹೊರಟರು, ನಾನು ಸಹ ನನ್ನ ಕೆಲಸಕ್ಕೆ ಹೊರಟೆ. ಮಧ್ಯಾಹ್ನದವರೆಗೆ ಕೆಲಸ ಮಾಡಿ ಪುನಃ ಊಟಕ್ಕೆ ಮಂದಿರಕ್ಕೆ ಬಂದೆ. ಇವತ್ತು ಮಂದಿರದಲ್ಲಿ ಊಟಕ್ಕೆ ಮೆಣಸ್ಕಾಯಿ ಬಜ್ಜಿ, ಹಪ್ಪಳ, ಅನ್ನ, ಸಾರು ಮತ್ತು ಉಪ್ಪಿನಕಾಯಿ ಇತ್ತು. ಸೊ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಪುನಃ ಕೆಲಸಕ್ಕೆ ಹೊರಟಿ. ಕೆಲಸ ಎಲ್ಲ ಮುಗಿಸಿ ಪುನಃ ಸಂಜೆ ಮಂದಿರಕ್ಕೆ ಬಂದು ಇವತ್ತು ನಾವು ಭಜನೊಟ್ಟಿಗೆ ಕುಂದ್ರ ಭಜನೆ ಸಹ ಮಾಡಿದ್ವಿ. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ನಾನು ಹೇಳಿದ್ದೆ, ನಮ್ಮ ಮಂದಿರದಲ್ಲಿ ನಮಗೆ ಮಾಲೆ ಹಾಕಿದ್ಮೇಲೆ 2 ಹೊತ್ತು ಫಲಹಾರ, 1 ಹೊತ್ತು ಮಾತ್ರ ರೈಸ್ ಅಂದ್ರೆ ಅನ್ನ ಊಟ ಮಾಡ್ಲಿಕ್ಕೆ, ಮಧ್ಯಾಹ್ನ ಹೊತ್ತು ಮಾತ್ರ ಅದು ಸಹ. ಸೊ ಆಗಿದ್ರೆ ದೋಸೆ ಯಾವ್ದ್ರಲ್ಲಿ ಮಾಡ್ತಿದ್ದಾರೆ, ಅಕ್ಕಿ ಇಲ್ಲದೆ ಬೇರೆ ಯಾವ್ದ್ರಲ್ಲ ದೋಸೆ ಮಾಡ್ಬೋದು ಅಂತ ಯಾರಿಗಾರು ಗೊತ್ತಿದೆ ಕಮೆಂಟ್ ಮಾಡಿ. ಸೊ ಪುನಃ ಸ್ನಾನ ಎಲ್ಲ ಮಾಡಿ ಬಂದು ಅಯ್ಯಪ್ಪನ ಪೂಜೆ ಮಾಡಿ ಶ್ರವಣ ಎಲ್ಲ ಕರೆದು ಅಯ್ಯಪ್ಪನ ಪೂಜೆ ಮಾಡಿ ಪುನಃ ಫಲಹಾರಕ್ಕೆ ಕುತ್ಕೊಂಡ್ವಿ. ಸೊ ಫಲಹಾರಕ್ಕೆ ಇತ್ತು ದೋಸೆ ಮತ್ತೆ ಚಟ್ನಿ ಇತ್ತು. ಸೊ ಫಲಹಾರ ತಿಂದಾದ್ಮೇಲೆ ಅವ್ರವ್ರು ಇವತ್ತು ಯಾರಿಗೆಲ್ಲ ಡಿವೈಡ್ ಮಾಡಿ ಕೆಲಸ ಕೊಟ್ಟಿದ್ದಾರೆ ಅವರೆಲ್ಲ ಕೆಲಸ ಮುಗಿಸಿ ಅವರವರು ಮಲಗಲಿಕ್ಕೆ ಹೊರಟರು. ಸೊ ಇವತ್ತಿನ ದಿನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಾವಿನ್ನು ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ವಾಚ್ ಮಾಡ್ತೀರಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಸ್ವಾಮಿ ಶರಣಂ. ಅಯ್ಯಪ್ಪ ಎಲ್ಲರಿಗೂ ಒಳ್ಳೇದು ಮಾಡಲಿ.